ಬಂದು ಕೆಲಸ ಮಾಡ್ಸಾರೆ ಇವ್ರನ್ನ. ಅವತ್ತು ರಜೆ ಇರಬೇಕು, ಆ ರಜೆ ದಿನ ಕೆಲಸ ಮಾಡಿ ಅಲ್ಲಿ ಸ್ಟೀಮು ಸುಟ್ಟೋಗ್ಬಿಟ್ಟು ಏಟಾಗೈತೆ. ಇವಾಗ ಆಗಿ ಒಂದು 6 ತಿಂಗಳು ಆಗೈತೆ. ಒಂದು ವರ್ಷ ಆಗೈತೆ. ಒಂದು ವರ್ಷದಲ್ಲಿ ತೋರಿಸ್ತೀನಿ, ಹಾಸ್ಪಿಟಲ್ ಕರ್ಕೊಯ್ತೀನಿ, ಅಲ್ಲಿ ಕರ್ಕೊಯ್ತೀನಿ ಹೇಳ್ತಾವ್ರೆ ಹೊರತು ಮಾಡ್ತಾಯಿಲ್ಲ ಅವರು. ಈಗ ಅವರು ಸತತ 5 ಸತಿ ಬಂದು ಕೇಳೋರೆ, 5 ಸತಿ ಒಂದು ಸತಿ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಕೇಳಿದ್ರೆ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತಾರೆ. ಈಗ ಅತಿ ಬಡವರವರು, ಇಲ್ಲಿ 16 ಮಾಡೋರು ಕೇಳೋರಿಲ್ಲ ಹೇಳೋರಿಲ್ಲ ಅಂದ್ಬಿಟ್ಟು ಏನು ಬೇಕಾದ್ರೂ ಮುಚ್ಬೋದು ಅಂತ ಇವ್ರು ಕಂಪ್ನಿಯಿಂದ ಮಾಡ್ತಾವ್ರೆ. ಕೆಲ್ಸಕ್ಕೆ ಬಂತ ಅವತ್ತು ದಿನ ರಜೆ ಇತ್ತು ಫ್ಯಾಕ್ಟ್ರಿ, ಆದರೂ ಸಹ ನೀವು ಫೋರ್ಸ್ ಪಡಿ ಬರಲೇಬೇಕು ಅಂತ ಫೋನ್ ಮಾಡೋದು. ಆಗ ಸರ್ ನಾನು ನಮ್ಮೂರು ನರಸೀಪುರದಿಂದ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನಾನು ಅವತ್ತು ದಿನ ಸೂಪರ್ವೈಸರ್ ಕೊಟ್ಟಿರಲಿಲ್ಲ, ಯಾವುದೇ ರೀತಿ ಸೇಫ್ಟಿ ಕೊಟ್ಟಿರಲಿಲ್ಲ. ನಾನು ಹೋದೆ ಒಳಗಡೆ ಕೆಲಸ ಯಾವುದೇ ರೀತಿ ನಂಗೆ ಅಲ್ಲೂ ಹೇಳಿದೆ, ನಂಗೆ ಕೆಲಸ ಬರಲ್ಲ ಸರ್ ಅಂತ ಹೇಳಿದೆ. ನಾನು ಹೇಳ್ಕೊಡ್ತೀನಿ ಮಾಡೋದು. ಅದನ್ನು ಇದು ನಾನು ಮಾಡ್ತಿದ್ದು ಮ್ಯಾಗಿ ಪ್ಲ್ಯಾಂಟು, ಈಗ ಕಾಫಿ ಕರ್ಕೋಗಿದ್ರು ಸರ್. ಯಾವುದೇ ರೀತಿ ನಂಗೆ ಸೇಫ್ಟಿ ಕೊಟ್ಟಿಲ್ಲ. ಸೇಫ್ಟಿ ಕೊಡೋದೇ ಈ ಥರ ಆಗಿದೆ ಸರ್. ಬಂದು ಸ್ಟೇಜಲ್ಲಿ ಹಿಂಗೆ ಸ್ಕಿನ್ನು ನನಗೆ ಸ್ಟೀಮ್ ವಾಟ್ರು ಬಿದ್ದು ಹಿಂಗೆ ಆಗಿದೆ ಸರ್. ಚೆನ್ನಾಗಿ ಕೊಟ್ಟರೆ ಅದು ವಾಸಿ ಆಗೋದು. ಈ ಟೈಮಿಂದ ನನಗೆ ಭರವಸೆ ಕೊಟ್ಟರು ಸರ್, ನಿಮ್ಮ ಕಂಪ್ನಿ ಕಡೆ ಕೊಡ್ತೀವಿ ಅಂತ ಮೊದಲೇ ಹೇಳಿದ್ರು ಸರ್. ಅದಕ್ಕೆ ನಾನು ನಂಬಿಕೆಯಿಂದ ನಾನು ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವುದೇ ರೀತಿ ಇದು ಮಾಡಿಲ್ಲ. ಆ ನಂಬಿಕೆ ಕೊಟ್ಟರು ಸರ್. ಇದೀಗ ಈಗ ಕಾಂಟ್ರಾಕ್ಟ್ ಕಡೆಯಿಂದಾಗಲಿ ಸರ್ ಸಂಬಳ ಕಟ್ತಾರೆ ಸರ್. ಅವ್ರಿಗೆ 3-4 ಸಲ ಫೋನ್ ಮಾಡಬೇಕು ಸರ್. ಫೋನ್ ಮಾಡಿ ನನಗೆ 10-11 ತಾರೀಕು ಗಂಟೆ ಸರ್ ಸಂಬಳ ಆಗೋದು ನನಗೆ. ಎಲ್ಲ ಕ್ಯಾಮ್ರಾದ ನೀವು ಅದ್ರ ಬಗ್ಗೆ ತಲೆ